ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್. ಒನ್ಸ್ ಅಗೇನ್ ಈವ್ನಿಂಗ್ ಇದೆ ಶಾಂಘಾಯ್. ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ಅದು ಕಾನ್ಫರೆನ್ಸ್ ಇತ್ತು. ಕಾನ್ಫರೆನ್ಸಲ್ಲಿ ತುಂಬ ಚೆನ್ನಾಗಿ ಅದು ಪ್ಲೇಸ್ ಎಲ್ಲ ಅಮೇಝಿಂಗ್ ಪ್ಲೇಸ್ ಆನ್ ದ ವೇ. ಆಮೇಲೆಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗೋ ಟೈಮಲ್ಲಿ ಕೆಲವೊಂದು ಫೋಟೋ ಮತ್ತು ವೀಡಿಯೋ ಮಾಡಿಕೊಂಡೆ. ಅಂದರೆ ಓನ್ಲಿ ನಾಟ್ ಫಾರ್ ದ ಯೂಟ್ಯೂಬ್ ಪರ್ಪಸ್, ಪರ್ಸ್ನಲ್ ಆಗಿ ತುಂಬ ಚೆನ್ನಾಗಿದೆ. ಬಟ್ ನಂಗೆ ಟೈಮ್ ಇಲ್ಲ ಅಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕೆ. ತುಂಬ ಕಸ್ಟಮರ್ಸು ಎಲ್ಲ ಮೀಟಿಂಗಲ್ಲೇ ಇತ್ತು. ಸೊ ಸಾಯಂಕಾಲ ಇಲ್ಲಿ ಒಂದು ಯಾವುದೋ ಒಂದು ಟೆಂಪಲ್ ಇದೆ ಅಂತೆ. ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಗೌರಿ ಹೇಳಿದ್ಲು, ಅಂದರೆ ಶಾಂಘಾಯ್ಗೆ ಬಂದರೆ ಮಸ್ಟ್ ವಿಸಿಟ್ ಟೆಂಪಲ್ ಅಂತ. ಅದು ಆ ಟೆಂಪಲ್ ಹೋಗಲೇಬೇಕಂತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಟ್ಯಾಕ್ಸಿ ಬುಕ್ ಬಂದ ತಕ್ಷಣ ಟ್ಯಾಕ್ಸಿಲಿ ಹೋಗೋಣ, ತೋರಿಸ್ತೇನೆ ನಿಮಗೆ. ಓಕೆ ನೋಡಿ, ಇನ್ನು 7 ಮಿನಿಟ್ಸಲ್ಲಿ ಬರುತ್ತೆ ಗಾಡಿ. ವೆಯ್ಟ್ ಮಾಡ್ತಾಯಿದ್ದೀನಿ. ಬಂತೆ ನೋಡ್ರಿ ನಮ್ಮದು ಓಲಾ ಕ್ಯಾಬ್ಗೆ ಇಲ್ಲಿ ದೀದಿ ಅಂತ ಹೇಳ್ತಾರೆ. ಬುಕ್ ಮಾಡಿದೆ ನಾನು. ಲಾಸ್ಟ್ 3 ಡಿಜಿಟ್ಸ್ ಬಂದು 216 ಅಂತೆ. ಯಾವುದೋ ಸಿಲ್ವರ್ ಕಲರ್ ಕಾರು. ಯಾವುದಪ್ಪ ವಿದಿನ್ 1 ಮಿನಿಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಯಾವುದು ಗೊತ್ತಾಗ್ತಾ ಇಲ್ಲ ನನಗೆ. 1 ಮಿನಿಟ್ ಅಂತ 200 ಮೀಟರ್ಸ್ ದೂರ ಇದೆ ಅಂತೆ. ನೋಡೋಣ ಬನ್ನಿ. ಅಂತ ಗಾಡಿ ಎಲ್ಲ ಬಿ ಎಮ್ ಡಬ್ಲ್ಯೂ ಎಲ್ಲ ಅಯ್ಯೋ ಚಾನ್ಸೇ ಇಲ್ಲ. ಬಂತು ಗಾಡಿ ಬಂತು. ಇದೆ ನೋಡಿ, ಹೋಗೋಣ ಬನ್ನಿ. ಇದರಲ್ಲಿ 216 ಬನ್ನಿ ಹೋಗೋಣ. ಜ್ಯೂಸ್ ಅಂದರೆ 94 ಲಾಸ್ಟ್ 4 ಡಿಜಿಟ್ಸ್ ನನ್ನ ಮೊಬೈಲ್ ನಂಬರ್ದು. 1 ನಿಮಿಷ ನಾನು ಸೀಟ್ ಬೆಲ್ಟ್ ಹಾಕೊತೀನಿ. ಬನ್ನಿ ಟ್ಯಾಕ್ಸಿಯಲ್ಲಿ ಶಾಂಘಾಯ್ ನೋಡ್ತಾ ಹೋಗೋಣ. ಈವ್ನಿಂಗ್ ಅಲ್ಲಿ ನಿನ್ನೆ ಇದೇ ರೂಟಲ್ಲಿ ಹೋಗಿದ್ದೆ. ಸೊ ನೆಕ್ಸ್ಟ್ ರೂಟ್ ಹೋಗೋದ್ಮೇಲೆ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ ಹೆಂಗಿದೆ ಬಿಲ್ಡಿಂಗ್, ಇದೆಲ್ಲ ಫುಲ್ ಹಿಂಗಿದೆ ರೀ. ಶಾಂಘಾಯ್ ಎಲ್ಲ ಹಿಂಗಿದೆ. ಆಮೇಲೆ ಅದು ದೇವಸ್ಥಾನ ಆಫ್ ಶಾಂಘಾಯ್ ಅಂತಂದರೆ ಟೆಂಪಲ್ ಆಫ್ ಶಾಂಘಾಯ್ ಅಂತ ಹೇಳ್ತಿದ್ದಾರೆ. ಸೊ ಶಾಂಘಾಯ್ಗೆ ಬಂದರೆ ಅಲ್ಲಿ ಹೋಗಲೇಬೇಕು ಅಂತ ಗೌರಿ ಹೇಳಿದಾಳೆ. ಹೆಂಗೆ ಈಗ ಬೇರೆ ಊರಲ್ಲಿ ಇರುತ್ತಲ್ಲ, ಈಗ ಬೆಂಗಳೂರಲ್ಲಂತೂ ಇಸ್ಕಾನ್ ಟೆಂಪಲು, ಬೆಂಗಳೂರಮ್ಮ, ಸರ್ಕಲ್ ಮಾರಿಯಮ್ಮ ಆ ಥರ ಟೆಂಪಲ್ಸ್ ಇದೆಯಲ್ಲ. ಕೋಲಾರ ಹೋದರೆ ಕೋಲಾರಮ್ಮ, ಬಳ್ಳಾರಿಗೆ ಹೋದರೆ ದುರ್ಗಮ್ಮ ದೇವಸ್ಥಾನ, ದುರ್ಗಮ್ಮ ಸಿಡಿ ಅಂತ ಹೇಳ್ತಾರಲ್ಲ, ದುರ್ಗಮ್ಮ ದೇವಸ್ಥಾನ. ಅದೇ ಥರ ಶಾಂಘಾಯಲ್ಲಿ ಶಾಂಘಾಯ್ ಅಮ್ಮ ದೇವಸ್ಥಾನ ಇದೆ. ಶಾಂಘಾಯ್ ಅಮ್ಮ ದೇವಸ್ಥಾನ, ಅಲ್ಲಿ ಹೋಗೋಣ ಬನ್ನಿ. ಬಂತ್ರಿ ಎದುರುಗಡೆ ಇರೋದೇ ಶಾಂಘಾಯ್ ಅಮ್ಮ ಟೆಂಪಲ್. ಎಷ್ಟು ಚೆನ್ನಾಗಿದೆ ರೀ, ಸಖತ್ತಾಗಿದೆ ನೋಡಿ. ಇದೇ ಶಾಂಘಾಯ್ ಅಮ್ಮ ಟೆಂಪಲ್. ಅದು ಶಾಂಘಾಯ್ ಅಮ್ಮ ಟೆಂಪಲ್ ಅನ್ನೋಕೆ ಮೇಲ್ಗೌಡ ಫೀಮೇಲ್ ಗೌಡ ಗೊತ್ತಿಲ್ಲ. ನಾನು ಹೆಸರು ಶಾಂಘಾಯ್ ಅಮ್ಮ ಟೆಂಪಲ್ ಅಂತ ಹೆಸರಿಟ್ಟಿದ್ದೀನಿ ಈಗ. ನೋಡ್ತಾ ಬನ್ನಿ ಒಳಗಡೆ. ಮಸ್ಟ್ಗು ಅಂತ ಗೌರಿ ಹೇಳಿದ್ಲು. ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ, ಅಂದರೆ ತುಂಬ ಚೆನ್ನಾಗೇ ಕಾಣ್ತಾ ಇದೆ. ಯಾಕೆ ಫುಲ್ ಆ ಕಡೆ ಎಲ್ಲ ಲೈಟ್ ಹಾಕಿಲ್ಲ? ದೊಡ್ಡದಾಗಿದೆ, ಮಸ್ತಾಗಿದೆ. ತುಂಬ ಚೆನ್ನಾಗಿದೆ. ಬನ್ನಿ, ಎಲ್ಲಿ ಮೇನ್ ಎಂಟ್ರೆನ್ಸ್ ಯಾವುದೋ ಗೊತ್ತೇ ಆಗ್ತಾಯಿಲ್ಲ. ಬನ್ನಿ ಒಳಗಡೆ ಅಲ್ಲಿ ನೋಡೋಣ. ಮೋಸ್ಟ್ಲಿ ಇದೇ ಇರಬೇಕು. ನೋಡಿ ಹೆಂಗಿದೆ ಇದು, 3 ಗಾಲಿ ಆಟೋ ರಿಕ್ಷಾ. ಈ ಥರ ಇದೆ. ಜನ ಎಲ್ಲ ಕೂತ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಏನೋ ಸ್ವೀಟ್ ಅಂಗಡಿ ಇದೆ ನೋಡಿ ಇಲ್ಲಿ, ನಮ್ಮ ಇಂಡಿಯಾದಲ್ಲಿ ಇರುತ್ತಲ್ಲ ಅದೇ ಥರ ಯಾವುದೋ ಒಂದು ಲಡ್ಡು ಗಿಡ್ಡು ಮಾರ್ತಾರೆ. ಬಟ್ ನಮ್ಮ ಇಂಡಿಯಾ ಥರ ಟೇಸ್ಟ್ ಇರೋಲ್ಲ. ಬಂದ ತಕ್ಷಣ ಎಲ್ಲ ಬಂಗಾರ ಅಂಗಡಿ ಇದೆ. ಇಲ್ಲಿ ಎಲ್ಲ ಟ್ರೆಡಿಷ್ನಲ್ ಬಟ್ಟೆಗಳು ನೋಡಿ, ಇವ್ರು ಹಾಕ್ಕೊಂಡಿದ್ದಾರಲ್ಲ ಈ ಥರ ಟ್ರೆಡಿಷ್ನಲ್ ಬಟ್ಟೆಗಳು. ಏನೋ ಪರ್ಫ್ಯೂಮ್ ಅಂಗಡಿ ಇದೆ. ನೋಡಿ ಹಳೇ ಕಾಲದ ಚೈನೀಸ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಒಳ್ಳೆ ಘಮ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಎಲ್ಲ. ಒಳ್ಳೆ ಒಂಥರ ಪರ್ಫ್ಯೂಮ್ ಸ್ಮೆಲ್. ಪರ್ಫ್ಯೂಮ್ ಅಂದರೆ ಈಗ ಒಂಥರ ಅಗರಬತ್ತಿ ಥರ ಇರ್ತಲ್ಲ, ಆ ಥರ ಒಳ್ಳೆ ಅಗರಬತ್ತಿ, ಒಳ್ಳೆ ಕ್ವಾಲಿಟಿ ಅಗರಬತ್ತಿ ಸ್ಮೆಲ್ಲು ಆ ಥರ. ಹೇಗಿದೆ ಹೋಗೋದು ಒಳಗಡೆ? ಇದು ಮೇನ್ ದೇವಸ್ಥಾನ, ಇಲ್ಲಿ ಗರ್ಭಗುಡಿ, ಇವರೆಲ್ಲ ಅಡ್ಡ ಬರ್ತಾ ಇದ್ದಾರೆ. ವಾವ್, ಸಾಕಾಗಿದೆ ರೀ, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಅಂದ್ಕೊಂಡೇ ಇಲ್ಲ ನಾನು ಈ ಥರ ಇರುತ್ತೆ ಅಂದ್ಬಿಟ್ಟು. ಒಳಗಡೆ ಅಂತೂ ಅದೇ ಗೌರಿ ಹೇಳಿ ಕರೆಕ್ಟ್ ಡೇ ಟೈಮಲ್ಲಿ ಹೋಗ್ಬಿಡ, ನೈಟ್ ಟೈಮ್ ಹೋಗು ಅಂತ ಹೇಳಿದ್ದು. ಸೂಪರಾಗಿದೆ. ಏನು ಸಖತ್ತಾಗಿದೆ ಗುರು, ಇದು ಬ್ಯೂಟಿಫುಲ್. ಹಬ್ಬ, ಏನು ದೇವಸ್ಥಾನನೇ ಕಾಣ್ತಾ ಇಲ್ಲ ನನಗೆ. ದೇವರು ಒಂದು ಫೋಟೋ ಹೊಡ್ಕೊಂಡು ಬನ್ನಿ, ಇಲ್ಲಿ ಹೊಡೆದ್ರು. ಅಲ್ಲಿ ಶಿಷ್ಯ ಹೌದಾ? ಸೂಪರಾಗಿದೆ ರೀ, ಮಸ್ತ್ ಇದೆ ಪ್ಲೇಸ್ ಇದು. ಏನು ಅಮೇಝಿಂಗ್ ಪ್ಲೇಸ್ ಅಂದರೆ ಅಬ್ಬಾ. ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ
ಸ್ವಲ್ಪ ಬೆಳಿಗ್ಗೆಯಿಂದ ನಿಂತ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀನಿ. ಸ್ವಲ್ಪ ರೆಸ್ಟ್ ತೊಗೊಂಡು ಆರಾಮಾಗಿ ಹೋಗೋಣ ದೇವಸ್ಥಾನಕ್ಕೆ. ನೋಡಿ ನಿಮಗೆ 360 ಡಿಗ್ರಿ ತೋರಿಸ್ತೀನಿ. ಹಿಂಗೆ ಇಲ್ಲೂ ನೋಡಿ ಈ ಥರ ಇದೆ. ಏನು ಸೂಪರಾಗಿದೆ. ಎಲ್ಲ ಜನ ಫೋಟೋ ಹೊಡಿತಾನೇ ಇದ್ದಾರೆ, ಸ್ಮೋಕ್ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ನಂಗೆ ಅದೇ ಕಾಮಿಡಿ ಗುರು. ನೋಡಿ ಕೂಲಾಗಿ ಸ್ಮೋಕ್ ಮಾಡ್ತಾ ಹೋಗ್ತಾ ಇರೋರು ಜರ್ಕಿನ್ ಹಾಕ್ಕೊಂಡು. ನೋಡಿ ಅಲ್ಲಿ ಸಿಗರೇಟ್ ಆರಿಸಿದ್ರು ಅಲ್ಲಿ ಆ ಪಾಟಲ್ಲಿ. ಒಳ್ಳೆ ಕಾಮಿಡಿ. ಏನು ಸಖತ್ತಾಗಿದೆ. ವಾವ್, ಮೇಲೆ ಲೈಟ್ ಎಲ್ಲ ಬಿಟ್ಟಿದ್ದಾರೆ ನೋಡಿ, ಸೂಪರಾಗಿದೆ. ಅಮೇಝಿಂಗ್. ಇಲ್ಲಿ ಕುತ್ಕೊಂಡಿದ್ದಾರೆ, ಇವ್ರಿಗೆ ಫೋಟೋ ಹೊಡಿ ಅಂತ ಹೇಳೋಣ ಬನ್ನಿ. ಸಕ್ಕತ್ತಾಗಿ ಹೊಡಿದಾರೆ ಫೋಟೋ, ತುಂಬ ಚೆನ್ನಾಗಿ ಹೊಡಿದಾರೆ ಫೋಟೋ. ಅಮೇಝಿಂಗ್. ನನಗೆ ಒಂದು ರೌಂಡ್ ಹಾಕೋಣ. ಏನೇನಿದೆ ಇಲ್ಲೆಲ್ಲ ಒಳಗಡೆ. ಇಲ್ಲಿ ಕೆಳಗಡೆ ಏನೋ ಲೇಸರ್ದ ನೋಡಿ, ಎಲೆ ಎಲ್ಲ ಬಿಟ್ಟಿದ್ದಾರೆ. ಇದು ಲೇಸರ್ ಲೈಟ್ಸ್ ಎಲ್ಲ ಎಲ್ಲಿಂದ ಬರ್ತಾ ಇದೆ ಅಂದರೆ ಅಲ್ಲಿ ಮೇಲಿಂದ ಬರ್ತಾ ಇದೆ ನೋಡಿ. ಇದು ಲೈಟ್ ಅಲ್ಲಿಂದ ಇಲ್ಲಿ ಬರ್ತಾ ಇದೆ. ಇದು ಒಳಗಡೆ ಏನೋ ಒಂದು ರೆಸ್ಟೋರೆಂಟ್ ಥರ ಇದೆ. ಇದು ಫ್ರೀ ಊಟನ ಏನು ದುಡ್ಡು ಕೊಟ್ಟು ತಿನ್ಬೇಕಾ ಗೊತ್ತಿಲ್ಲ ನನಗೆ. ಫ್ರೀ ಅಂತ ಚೈನಾದಲ್ಲಿ ಎಲ್ಲೂ ಸಿಗಲ್ಲ ಬಿಡಿ. ಚೈನಾದಲ್ಲಿ ನಮ್ಮ ಇಂಡಿಯಾದಲ್ಲೂ ಮಾತ್ರ. ಧರ್ಮಸ್ಥಳ ಥರ ಇಡೀ ವರ್ಲ್ಡಲ್ಲಿ ಎಲ್ಲೂ ಸಿಗಲ್ಲ ಧರ್ಮಸ್ಥಳ ಅಂತ ಪ್ಲೇಸ್. ಅಲ್ಲೆಲ್ಲ ಫ್ರೀ ಅಲ್ಲ. ಸೊ ಇದೇನು ಗೊತ್ತಾಗ್ತಾಯಿಲ್ಲಪ್ಪ. ಇಲ್ಲಿನ್ನೂ ಹಾಕಿದ್ದಾರೆ ಡಂಬ್ಲಿಂಗ್ ಅಂತ. ದುಡ್ಡು ಪ್ರೈಸ್ ಹಾಕಿಲ್ಲ. ಇವರು ಅಲ್ಲಿಟ್ಟು ಕ್ಯಾಮ್ರಾ ಫೋಟೋ ಹೊಡಿಸ್ಕೊತಿದ್ದಾರೆ ಇವರು. ಯಾವುದೋ ಒಂದು ಜ್ಯೂಸ್ ಅಂಗಡಿ ಇದೆ. ಮೇನ್ ಟೆಂಪಲ್ ಯಾವುದಪ್ಪ ಗೊತ್ತಾಗ್ತಾರೆ ನನಗೆ. ಮೇನ್ ಗರ್ಭಗುಡಿ ಅದು. ಏನು ಬ್ಯೂಟಿಫುಲ್ ಆಗಿದೆ ಇದು. ವಾವ್, ಸೂಪರಾಗಿದೆ. ಒಂದು 1.12-5 ಗೇಟ್ ಅಂತೆ. ಗೋಲ್ಡನ್ ಸ್ಕ್ವೇರ್ ಅಂತೆ. ವಾವ್, ದೊಡ್ಡದಾಗಿದೆ ರೀ ಗೋಲ್ಡನ್ ಸ್ಕ್ವೇರು. ಇಲ್ಲೇನು ಹಾಕಿದ್ದಾರೆ, ಈ ಏನು ಕ್ಲಾಸಿಕಲ್ ಸ್ಟ್ರೀಟು, ಗೋಲ್ಡನ್ ಸ್ಕ್ವೇರು, ಚಾಂಗ್ ಸ್ಟ್ರೀಟು. ಓಕೆ, ಮೇನ್ ಯಾವುದೇ ಗೊತ್ತಾಗ್ತದೆ ನನಗೆ. ಬನ್ನಿ ಗೋಲ್ಡನ್ ಹೋಗೋಣ ಬನ್ನಿ. ನೋಡಿ ಏನೋ ಪೂರಿ ಥರ ಏನೋ ಮಾಡ್ತಾರೆ ಇವೆಲ್ಲ. ಮತ್ತೆ ಅದೇ ರೀ, ಎಲ್ಲೋದ್ರೆ ಅದೇ ಇರುತ್ತೆ. ಆಕ್ಟೋಪಸ್ಸು, ಅದು ಬಾರ್ಬಿಕ್ಯೂ ಸ್ಟಿಕ್ಕು, ಅದು ಮಾತ್ರ ಎಲ್ಲ ಕಡೆ ಇರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಎಲ್ಲೋದ್ರೆ ಕಡಲೆ ಬೀಜ, ಆಮೇಲೆ ಹಣ್ಣು ಮಾರ್ತಿರ್ತಾರಲ್ಲ ಅದೇ ಥರ ಇಡ್ಲಿ ದೋಸೆ ಎಲ್ಲ ಇರುತ್ತಲ್ಲ ಅದೇ ಥರ ಇಲ್ಲಿ. ಪಾಪ ಏನು ಮಾಡೋಕ್ಕಾಗಲ್ಲ, ಇದು ಅವ್ರ ಫುಡ್ಡು. ನೋಡಿ ಆನೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಳಗಡೆ ಶೂ ಅಂಗಡಿ ಇದೆ ನೋಡಿ. ದೇವಸ್ಥಾನ ಕಾಂಪ್ಲೆಕ್ಸಲ್ಲಿ ಶೂಸ್ ಅಂಗಡಿ. ಅಯ್ಯೋ ಏನು ಸರ್ ಇದು ಕಾಮಿಡಿ ಇದೆ ಅವ. ಇದು ನೋಡಿ. ಇನ್ನೊಂದೇನೆಂದರೆ ಇವರು ದೇವಸ್ಥಾನ ಅಂದರೆ ನಮ್ಮ ಥರ ಒಂಥರ ಪವಿತ್ರ ಅದು ಸ್ಥಾನ. ಅಲ್ಲಿ ಶೂಸು, ನಾನ್ ವೆಜ್ಜು ಅದೆಲ್ಲ ಮಾಡಬಾರ್ದು, ಆ ಥರ ಇಲ್ಲ ಇವರು ದೇವಸ್ಥಾನ ಅಂದ ತಕ್ಷಣ ಇದು ನೋಡಿ ಅದೊಂಥರ ಟೂರಿಸಮ್ ಥರ ಮಾಡಿಬಿಡ್ತಾರೆ. ಅಲ್ಲಿ ಫುಲ್ಲು ಅದನ್ನು ಕಮರ್ಷಿಯಲ್ ಮಾಡಿಬಿಡ್ತಾರೆ. ಏನು ರೀ, ಪ್ರತಿಯೊಂದು ಗಲ್ಲಿಯಲ್ಲೆಲ್ಲ ಇದೆ. ಮುಂಚೆ ಹಿಂಗೊಂದು ರೌಂಡ್ ಹೋಗ್ಕೊಂಬರೋಣ ಬನ್ನಿ. ಅದು ಒಂದು ರೌಂಡ್ ಹಾಕ್ಕೊಂಬರೋಣ ಬನ್ನಿ. ಸೊ ಇವರು ಈ ಥರ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದಲ್ಲಿ ಎಷ್ಟು ಪವಿತ್ರ ಇದೆ ಅದು. ಎಲ್ಲರೂ ಸ್ನಾನ ಮಾಡಿ ಹೋಗಬೇಕು, ಆಮೇಲೆ ವೈಟ್ ಕಲರ್ ಡ್ರೆಸ್ಸನ್ನು ಹಾಕೊಂಡು ಹೋಗಬೇಕು, ಆ ಥರ ಏನೇ ಇದೆ ಅದು. ಇಲ್ಲಿ ಆ ಥರ ಇಲ್ಲ. ಆ ಥರ ಪವಿತ್ರ ಸ್ಥಾನಗಳು ಎಲ್ಲ ಆರಾಮಾಗಿ ಸ್ಮೋಕ್ ಮಾಡ್ತಾ ಬಂದು, ಆಮೇಲೆ ಅಲ್ಲೇ ಶಿವದ ಅಂಗಡಿ ಮಾರಿದೆ, ಸಿಗರೇಟು, ಡ್ರಿಂಕ್ಸು ಎಲ್ಲ ಇರುತ್ತೆ. ಅವರು ಒಂಥರ ಕಮರ್ಷಿಯಲ್ ಥರ ಮಾಡಿಬಿಡ್ತಾರೆ ನೋಡಿ. ಫೋಟೋ ಹೆಂಗೆ ಹೊಡ್ಸ್ಕೊತಿದ್ದಾರೆ ನೋಡಿ. ಚೆನ್ನಾಗಿದೆ ಅದು ಗೋಲ್ಡನ್ ಆಗಿ. ಇಲ್ಲಿ ಒಳಗಡೆ ಎಲ್ಲ ಅದು ಒಂಥರ ಬಂಗಾರ ಅಂಗಡಿ ಥರ ಇದೆ. ಇಲ್ಲಿ ನೋಡಿ ದೇವಸ್ಥಾನ ನೋಡಿ. ಇವರೆಲ್ಲ ಈ ಥರ ಡ್ರೆಸ್ ಹಾಕೊಂಡು ಫೋಟೋ ಹೊಡ್ಸ್ಕೊತಿದ್ದಾರೆ ನೋಡಿ. ಯಾವುದೋ ಒಂದು ಮಿಲ್ಕ್ ಶೇಕ್ ಅಂಗಡಿ ಇಲ್ಲಿ. ಇಲ್ಲೊಂದು ಯಾವುದೋ ಎಲ್ಲ ಕ್ಯಾಂಡೀಸ್ ಅಂಗಡಿ. ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಎಲ್ಲಿ ನೋಡಿದ್ರು ಅದೇ ಜನ ಹಿಂಗೆ ನೋಡೋ ಫೋಟೋ ಸರ್. ಅಲ್ಲಿ ನಾನು ಕ್ಯಾಮ್ರಾ ಇದು ಮಾಡ್ತಾ ಇದ್ದೀನಿ ನಾನು. ಒಳಗಡೆ ಇಂಟ್ರೆಸ್ಟ್ ಚೆನ್ನಾಗಿದೆ. ಇದು ಚಾಕು ಚೆಕ್ ಅಂತೆ. ಏನಿದೆ ಚಾಕು ಚೆಕ್? ಚಾಕ್ಲೇಟಿಂದ ಮಾಡಿದ್ದಾರೆ ಇದು. ಆಮೇಲೆ ನೋಡಿದ್ರೆ ಬನ್ನಿ ಇದನ್ನು. ಬಟ್ ಎಲ್ಲ ಕಡೆ ಏನಂದ್ರೆ ಕ್ಲೀನ್ ಮಾತ್ರ ಸಖತ್ ಕ್ಲೀನ್ ಮಾಡಿದ್ದಾರೆ. ಸಖತ್ ಕ್ಲೀನ್ ಮಾಡಿದೆ. ಅದು ಮಾತ್ರ ಮೆಚ್ಚಬೇಕು ರೀ. ಇಲ್ಲಿ ಎಲ್ಲಿ ಕ್ಲೀನ್ ಇರುತ್ತೋ ಅಲ್ಲಿ ಲಕ್ಷ್ಮಿ ಅಂತ ತಿಳ್ಕೊಂಬಿಡಿ. ಅದಕ್ಕೆ ಎಲ್ಲ ಕ್ಲೀನ್ ಇರೋ ಸಿಟಿಗಳು, ಕ್ಲೀನ್ ಇರೋ ದೇಶಗಳು ಮುಂದೆ ಯಾಕೆ ಬಂದಿರೋಂದ್ರೆ ಇದೇ ಕಾರಣ. ಎಲ್ಲಿ ಕ್ಲೀನ್ ಇರುತ್ತೆ ಅಲ್ಲಿ ಲಕ್ಷ್ಮಿ ತಿಳ್ಕೊಂಬಿಡಿ. ಇದೇನು ಬ್ಯೂಟಿಫುಲ್ ಆಗಿದೆ ಇಲ್ಲಿ, ಸೂಪರಾಗಿದೆ ನೋಡಿ. ಇಲ್ಲೇ ಮತ್ತೆ ಜರ್ಕಿನ್ ಅಂಗಡಿ ಇದೆ ನೋಡಿ ದೇವಸ್ಥಾನ ಒಳಗಡೆ. ಎಲ್ಲ ಥರ ಅಂಗಡಿನೂ ಇರುತ್ತೆ. ಇಲ್ಲಿನೂ ಮಾಡ್ತಾಯಿದ್ದಾರೆ ಎಲ್ಲ. ಏನದು ಏನಂತಾರೆ ಇದಕ್ಕೆ,
ಸೋವಿನಿಯರ್ಸ್ 29 ಯುವನ್ ಒಂದಂತೆ ಅದು ವಾಚ್. ಇಲ್ಲಿ 15 ಯುವನ್ ಏನೋ ಮಾರ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಮತ್ತೆ ಶಾಲು, ಸ್ವೆಟ್ರು, ಗಿಟ್ರು ಅದೇ ಇದೆ. ಮತ್ತು ಇಲ್ಲಿ ಅದೇ ಅಕ್ಟೋಪಸ್ ಬಾರ್ಬಿಕ್ಯೂ, ಲ್ಯಾಮ್ ಬಾರ್ಬಿಕ್ಯೂ ಒಳಗಡೆ ಅದೇ ಇರುತ್ತೆ ನೋಡಿ. ಇವರು ಅಂತ ಇದ್ದಾರೆ ನೋಡಿ. ಇದೆಲ್ಲ ಸಿಲ್ವರ್ ಅಂಗಡಿ. ಟಕ 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 ಇಲ್ಲೇ ಕುರ್ತಾ ಸಿಲ್ವರ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಸಿಲ್ವರ್ ಐಟಮ್ಸ್ ಕುರ್ತಾ ಇದ್ದಾರೆ. ಟಕ್ 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 ಕುರ್ತಾ ಮಾಡ್ತಾ ಇದ್ದಾರೆ. ಇಲ್ಲಿ ಟೋಪಿ ಅಂಗಡಿ ಇದೆ. ಫಾರಿನರ್ಸ್ ಜಾಸ್ತಿ ಇದಾರಪ್ಪ ಶಾಂಘೈಯಲ್ಲಿ. ಶಂಜನ್ಕಿನ ಶಾಂಘೈಲಿ ಫಾರಿನರ್ಸ್ ಸಿಕ್ಕಾಪಟ್ಟೆ ಕಾಣ್ತಾರೆ. ಇದನ್ನ ಜ್ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಓ, ಕಾರ್ನ್ ಜ್ಯೂಸ್ ಚೆನ್ನಾಗಿರುತ್ತೆ. ಹಲೋ, ವಾಚ್ ಅಂತ ಹೇಳ್ತಾರೆ. ಓ, ಇಲ್ಲಿ ಮುಗಿತಾ ಇಷ್ಟೇನಾ ಇದು? ಓ, ಓಕೆ. ನೋಡಿ ಹೈಟೆಕ್ ಭಿಕ್ಷುಕರು ನೋಡಿ, QR ಕೋಡ್ ಹಾಕ್ಕೊಂಡು ನೋಡಿ. ಹೈಟೆಕ್ ಭಿಕ್ಷುಕರು QR ಕೋಡ್ ಹಾಕೊಂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದು ಒರಿಜಿನಲ್ಲು ಯಾವುದು ಆರ್ಟಿಫಿಷಿಯಲ್ಲು ಗೊತ್ತೇ ಆಗ್ತಾ ಇಲ್ಲ ರೀ. ಅಷ್ಟು ಚೆನ್ನಾಗಿದೆ ಇಲ್ಲಿ. ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಇದು ನೋಡಿ ವೈಟ್ ಕಲರ್, ಇದು ಹೊಸದು. ರೆಡ್ ಕಲರ್ ಹಳೆಯದು. ಚೆನ್ನಾಗಿದೆ. ಬನ್ನಿ ಆ ಕಡೆ ಒಂದು ರೋಡ್ ಹೋಗೋಣ. ಈ ಕಾರ್ನರ್ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ ಈ ರೋಡಲ್ಲಿ. ಸೂಪರಾಗಿದೆ ವ್ಯೂಸ್ ಇಲ್ಲಿ. ವಾವ್, ಅಮೇಝಿಂಗ್. ಹಿಂಗೆ ಮೇಲೆ ನೋಡಿದರೆ ನಿಮಗೆ ಏನು ಕಾಣುತ್ತೆ ಅಂದರೆ ನೋಡಿ, ಚಂದ್ರ ಇನ್ನೂ ನೋಡಿ ಮೋಡೆಲ್ಲ ಮೂವ್ ಆಗ್ತಾ ಇದೆ. ಒಂದು ಕೈಯಲ್ಲಿ ನೀರು, ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ನನಗೆ ಕನ್ವಿಂಟೇ ಆಗ್ತಾಯಿಲ್ಲ ಮಾಡೋಕ್ಕೆ. ಬನ್ನಿ ಒಂದು ರೌಂಡ್ ಈ ಕಡೆಯಿಂದ ಹೋಗಿ ಹಂಗೆ ಬರೋ. ನಾನು ಎಲ್ಲ ಹೊಸ ಜನ, ಹೊಸ ಸಿಟಿ, ಹೊಸ ಜನ, ಹೊಸ ವಾತಾವರಣ. ಬನ್ನಿ ಇಲ್ಲಿ ಏನೋ ಒಳ್ಳೆಯ ಒಂದು ಮನೇಲಿ ಏನೊಂದು ಶಾಪಿಂಗ್ ತೊಗೊಳ್ಬೇಕು, ಏನೊಂದು ಐಟಮ್ ಪರ್ಚೇಸ್ ಮಾಡೋಕೆ ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ. ಸಿಗ್ತಾ ಇಲ್ಲ ಅಂದರೆ ವರ್ತಿಲ್ಲ. ಯಾಕಂದರೆ ಅದೆಲ್ಲ ನಮಗೆ ಸಂಜೆನಲ್ಲೇ ಸಿಗುತ್ತೆ. ಸೊ ವಾವ್, ಏನು ರೀ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಮೇಲೆ ಸಾಕತ್ತಾಗಿದೆ ಗುರು. ನಿಮಿಷ ನಿಮಗೆ ಕ್ಯಾಮ್ರಾ ಟರ್ನ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ. ಏನು ಅಮೇಜಿಂಗ್ ಇದೆ ಇದು. ಸ್ವಲ್ಪ ಝೂಮ್ ಔಟ್ ಮಾಡಲಾ? ಸಾಕತ್ತಾಗಿದೆ ರೀ ಇದು. ಬನ್ನಿ ಮುಂದೆ ಹೋಗೋಣ ಬನ್ನಿ. ಒಂದೇ ನಿಮಿಷ. ಓಕೆ, ಇವಾಗ ಚೆನ್ನಾಗಿ ಕರೆಕ್ಟಾಗಿದೆ ನೋಡಿ. ಮುಂದೆ ಸಖತ್ತಾಗಿದೆ ಅಲ್ಲಿ. ಫುಲ್ ಎಲ್ಲ ಸಿಲ್ವರ್ ಅಂಗಡಿ ಇಲ್ಲಿ. ಒಳಗಡೆ ಫುಡ್ ಸ್ಟ್ರೀಟ್ ಇದೆ. ಫುಡ್ ಸ್ಟ್ರೀಟ್ ಒಂದು ರೌಂಡ್ ಹಾಕೊಂಡ್ಬರೋಣ ಬನ್ನಿ. ದೇವಸ್ಥಾನ ಒಳಗಡೆ ಇರೋ ಫುಡ್ ಸ್ಟ್ರೀಟ್ ಅದು ನೋಡಿ. ಮತ್ತೆ ಅದೇ ಅಕ್ಟೋಪಸ್ಸು, ಇದನ್ನು ಸ್ವೀಟ್ ನೂಡಲ್ಸು ಅದೇ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಫ್ರೈಡ್ ರೈಸ್ ಇದೆ, ಡಂಪ್ಲಿಂಗ್ಸು, ಅದು ಮೋಮೋಸ್ ಅಂತಾರಲ್ಲ, ಬೇರೆ ಟೈಪ್ಸ್ ಎಲ್ಲ ಮೋಮೋಸ್ ಎಲ್ಲ ಇದೆ. ಈ ಥರ ಇದೆ ನೋಡಿ ಫುಡ್ ಸ್ಟ್ರೀಟ್ ಒಳಗಡೆ. ಒಳಗಡೆ ಒಂಥರ ಘಮ ಬಜ್ಜಿ ಕರಿದು ಸ್ಮೆಲ್ ಬರುತ್ತಲ್ಲ, ಆ ಥರ ಬಜ್ಜಿ ಕರಿಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರ್ತಾ ಇದೆ ಒಳಗಡೆ. ಮತ್ತೆ ಈ ಕಡೆನೇ ಬಂದೆ. ಬನ್ನಿ ನೋಡಿ, ಎಲ್ಲ ಬಜ್ಜಿ ಕರಿದು ಬಿಟ್ಟಿದ್ದಾರೆ ನೋಡಿ. ಮತ್ತೆ ಇಲ್ಲೇ ಬಂದೆ, ಅದೇ ಸ್ಪಾಟ್ಗೆ ಬಂದೆ ನಾನು ನೋಡಿ. ಎಲ್ಲ ಏಡಿ ಬಜ್ಜಿ ಹೆಂಗಿದೆ. ಬನ್ನಿ ಮತ್ತೆ ಆ ಕಡೆಯಿಂದ ಆ ಕಡೆ ಹೋಗೋಣ. ಎಲ್ಲ ಟೂರಿಸ್ಟ್ ಜನನೇ, ಎಲ್ಲ ಫ್ಯಾಮಿಲಿ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಇವೆಲ್ಲ ಹಣ್ಣು ಜ್ಯೂಸು, ಫ್ರೂಟ್ ಜ್ಯೂಸು, ವೆಜಿಟೇರಿಯನ್ಸ್ಗೆಲ್ಲ ಇಲ್ಲಿ ಈ ಥರ ಫ್ರೂಟ್ ಜ್ಯೂಸ್ ಸಿಗುತ್ತೆ ನೋಡಿ. ಮತ್ತೆ ಅದೇ ಏಡಿ ಸೀಸನ್. ಈಗ ಏಡಿ ಸೀಸನು, ಅದಕ್ಕೆ ಏಡಿ ಎಲ್ಲ ಜಾಸ್ತಿ. ಮಟನ್ ಬಾರ್ಬಿಕ್ಯೂ, ಏನೋ ಪರೋಟ ಮಾಡ್ತಾ ಇದ್ದಾರೆ. ಈ ಕಡೆ ಸ್ವಲ್ಪ ಟೆಂಪ್ರೇಚರ್ ಚಳಿ ಇದ್ರೆ ಹೊರಗಡೆ 15 ಡಿಗ್ರಿ ಇದೆ ಈಗ. ಡೇ ಟೈಮಲ್ಲಿ ಒಂದು 20 ಇತ್ತು, 22 ಇತ್ತು. ಒಳ್ಳೆ ಬಿಸಿಲಿತ್ತು, ಗಾಳಿ ಇಲ್ಲ, ಚೆನ್ನಾಗಿದೆ. ಕಂಫರ್ಟಬಲ್, ತುಂಬ ಕಂಫರ್ಟಬಲ್ ಆಗಿದೆ ಕ್ಲೈಮೇಟು. ಇದೆಲ್ಲ ಇದು ದೇವಸ್ಥಾನ, ಟೆಂಪಲ್ ಅಂತ ಹೇಳಿದ್ರೆ ಯಾವ ದೇವಸ್ಥಾನಪ್ಪ? ಎಲ್ಲೂ ದೇವಸ್ಥಾನ ಕಾಣ್ತಲ್ಲ ನನಗೆ. ದೇವರು ಹೋಗಿ ಒಂದು ಕೈಗೆ ಮುಗಿದು ಏನೋ ಬೇಡ್ಕೊಂಡು ಬರೋಣಪ್ಪ ಅಂದರೆ ನಂಗೆ ಅದೇ ಸಿಗ್ತಾ ಇಲ್ಲ. ಯಾವುದಿದು? ಇದು ಡೋರ್ 4 ಬಂತು ಇಲ್ಲಿ. ಈ ಸ್ಟ್ರೀಟ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ಸ್ಟ್ರೀಟ್.
ನೋಡಿ ಚೆನ್ನಾಗಿದೆ ದೇವಸ್ಥಾನ ಅಪೋಸಿಟ್ಟು ಒಳ್ಳೆ ಬಿಯರ್ ಮಾರ್ತಿದ್ದಾರೆ ಇಲ್ಲಿ ಕುತ್ಕೊಂಡು ಬಿಯರ್ ಕುಡಿಬೋದು ನೋಡಿ. ಇಲ್ಲೆಲ್ಲ ಬಿಯರ್ ಎಲ್ಲ ಅದೇ ಕಾಮಿಡಿ ಗೊತ್ತಪ್ಪ, ಚೈನಾದಲ್ಲಿ ಪವಿತ್ರ ಸ್ಥಾನದಲ್ಲಿ ಇವ್ರನ್ನ ಫುಲ್ ಇದು ಮಾಡಿಬಿಟ್ಟಿದ್ದಾರೆ, ಥರ ಏನು ಟೂರಿಸಮ್ ಮಾಡಿಬಿಟ್ಟಿದ್ದಾರೆ. ಚಾಕ್ಲೇಟ್ ಮ್ಯೂಸಿಯಂ ಅಂತ ಅಲ್ಲಿ ಇದು ನೋಡಿ ಹೆಂಗೆ ಹಾಕ್ತಾ ಇದ್ದಾರೆ, ಎಲ್ಲ ಗೊಂಬೆ ಮಾಡ್ತಾರೆ. ಗೊಂಬೆ ಕಾಮನ್ ಇದು, ನಮ್ಮೂರಲ್ಲೂ ಮಾಡ್ತಾ ಇರ್ತಾರೆ ಜಾತ್ರೆಯಲ್ಲಿ. ಯಾವುದೇ ದೇವಸ್ಥಾನ ಹೋದ್ರು ಅದು ಫೋಟೋ ಹಾಕ್ಬೇಡ ಅಂತ ಹಾಕಿದ್ದಾರೆ. ಬಿಡಿ ಪಾಪ. ಬನ್ನಿ ಹಂಗೆ ಹೋಗೋಣ. ಅದೇ ಗೊತ್ತ ಕಾಮಿಡಿ ಕಾಣ್ತಾ ಇರುತ್ತೆ ಏನನ್ನ. ಇದೆಲ್ಲ ಫುಡ್ ಸ್ಟ್ರೀಟ್, ಎಲ್ಲ ನೂಡಲ್ಸ್ ಎಲ್ಲ ತಿಂತಾರೆ ಜನ ಕೂತ್ಕೊಂಡು, ಬಿಸಿ ಚಳಿಯಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಸ್ಮೋಕ್ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಇಲ್ಲಿ ಚಿಕ್ಕ ಮಗುಗೆ ತಿನ್ನಿಸ್ತಾ ಇದ್ದಾರೆ. ಮೇಲೆ ಚಂದ್ರನೂ ಕಾಣ್ತದೆ, ಅಲ್ಲಿ ವೈಟ್ ಕಲರ್ ಚಂದ್ರ, ಅದು ಲೈಟ್ ಅಲ್ಲ, ಅಲ್ಲಿ ಚಂದ್ರ. ಅದು ಗೇಟ್ ನಂಬರ್ 5 ಅಂತೆ. ಇದೇನದು ಸುಮ್ಮನೆ ದೇವಸ್ಥಾನ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ, ಬಟ್ ನನಗೆ ಅದೇ ಅರ್ಥ ಆಗ್ತಾಯಿಲ್ಲಪ್ಪ ಇದು ಏನು ಇರೋದು ಅಂತ. ಬನ್ನಿ ನೋಡೋಣ ಮೇನ್ ದೇವಸ್ಥಾನ ಎಲ್ಲಿದೆ ಅಂತ ಕೇಳೋಣ ಬನ್ನಿ ಯಾರಿಗಾನ, ಇಲ್ಲ ಗೌರಿ ಫೋನ್ ಮಾಡಿ ಕೇಳ್ತೇನೆ ನಾನು. ನೋಡಿ ಮೇಲೆ ಸೀಲಿಂಗ್ ಎಷ್ಟು ಚೆನ್ನಾಗಿದೆ, ಹಂಗೆ ಬನ್ನಿ ಮೇಲೆ ಎಷ್ಟು ಚೆನ್ನಾಗಿ ನಿಮ್ಗೆ ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಮೇಲೆ. ಸೂಪರಾಗಿದೆ ಅಲ್ಲ, ಅಮೇಝಿಂಗ್. ತುಂಬ ಮಜಾ ಬರ್ತಾಯಿದೆ ಇಲ್ಲಿ ಓಡಾಡೋಕ್ಕೆ. ಎಷ್ಟು ನೀವು ಕಮೆಂಟಲ್ಲಿ ಹೇಳಿ ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಾ ಇದೆ ಅನ್ನೋದು. ಅದೇ ಅವಾಗ ಈ ರೂಟಲ್ಲಿ ಬಂದ್ವಿ, ಇಲ್ಲಿ ಹೋಗೋಣ ಬನ್ನಿ, ಸ್ಟ್ರೇಟ್ ಹೋಗೋಣ. ಸ್ಟ್ರೇಟ್ ಹೋಗಿಲ್ಲ ನಾವು, ಈ ಗಲ್ಲಿಯಲ್ಲಿ ಹೋಗೋಣ. ನೋಡಿ ಚೈನೀಸ್ ಮುಸ್ಲಿಮ್ ಅವರು ಬೈದಿದ್ದಾರೆ ಇಲ್ಲಿ. ಇಲ್ಲೊಂದು ಪೊಲೀಸ್ ವ್ಯಾನ್ ಇದೆ. ಇದೆ ಅನ್ಸುತ್ತೆ ಮೇನ್ ದೇವಸ್ಥಾನ. ಯಾವುದಪ್ಪ ಗೊತ್ತಾಗ್ತಾರೆ, ಗರ್ಭಗುಡಿ. ಪಾಪ್ ಮಾರ್ಟ್ ಏನು ಹಾಕಿದ್ದಾರೆ ಅಲ್ಲಿ ಅಲ್ಲ ರೀ, ಇಲ್ಲೂ ಏನೋ ಬೇಕ್ರಿ ಎಲ್ಲ ಇದೆ. ಇಲ್ಲೇನು ಜನ ಗುಂಪು ಕಟ್ಟಿದ್ದಾರೆ, ಇಲ್ಲಿ ನಡೀತಾ ಇದೆ ಏನೋ ನಡೀತಾ ಇದೆ, ಇಲ್ಲ ಜನ ಎಲ್ಲ ಗುಂಪು ಕಟ್ಟಿದ್ದಾರೆ. ಏನಿದೆ ಇಲ್ಲಿ? ಅದೇನೋ ಶೋ ಇದೆ. ಅವನು ಸುಮ್ಮನೆ ಕುಣಿತಾ ಇದ್ದಾನಷ್ಟೇ, ಏನು ಮ್ಯೂಸಿಕ್ ಇಲ್ಲ ಏನಿಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಏನು ಗಂಟೆ ಹೊಡಿತಿದೆ, ಟೈಮ್ ಎಷ್ಟಾಯ್ತು ಈಗ? 7 ಗಂಟೆ ಆಯ್ತಾ? ಇಲ್ಲ 6:30 ಆಯಿತು. ಎಲ್ಲಿ ಗಂಟೆ? ನಾನು ನೋಡೋ ಏನಪ್ಪ, ಅಲ್ಲೇ ಏನೋ ನಾಟಕ ಥರ ಮಾಡ್ತಾ ಇದ್ದಾರೆ ಅಲ್ಲಿ. ಸರಿ ಝೂಮ್ ಮಾಡಲ ನೋಡಿ, ಈ ಥರ ಬೋರಿಂಗ್ ಇದೆ ಬಿಡಿ, ನಮಗೇನು ಅರ್ಥ ಆಗಲ್ಲ ಇದೆಲ್ಲ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲ, ಇದು ಚೆನ್ನಾಗಿದೆ ಇಲ್ಲಿ, ಮತ್ತು ನೀರೆಲ್ಲ ಇದೆ ಅಲ್ಲಿ, ಸೂಪರಾಗಿದೆ ರೀ. ವಾವ್, ಬನ್ನಿ ನೋಡೋಣ. ಏನೋ ಲೈಟ್ ಶೋ ಎಲ್ಲ ಇದೆ, ಸಕಲ್ ಲೈಟ್ ಶೋ ನಡೀತಾ ಇದೆ ನೋಡಿ. ವಾವ್, ಅಮ್ಮ ಡ್ಯಾನ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಚೆನ್ನಾಗಿ ನೋಡಿ ಚೈನೀಸ್ ಡ್ಯಾನ್ಸ್. ಓಕೆ, ಲೈಟ್ ಅಪೋಸಿಟ್ ಇದೆ, ಅದನ್ನು ಕ್ಲಾರಿಟಿಯಾಗಿ ಕಾಣಲ್ಲ. ನೀರಲ್ಲೆಲ್ಲ ಎಷ್ಟು ಚೆನ್ನಾಗಿ ಲೇಸರೆಲ್ಲ ಮಾಡಿದ್ದಾರೆ ನೋಡಿ, ನೀರಲ್ಲೆಲ್ಲ ಎಷ್ಟು ಚೆನ್ನಾಗಿ ಲೇಸರೆಲ್ಲ ಬಿಡ್ತಾ ಇದ್ದಾರೆ ನೋಡಿ. ಕಾಣ್ತದೆ ನಮಗೆ ಅಲ್ಲಿ ಲೇಸರು ನೋಡಿ, ಎಲ್ಲ ಲೇಸರ್ ಶೋ ನೀರಲ್ಲಿ. ಇದೆಲ್ಲ ಒಳ್ಳೆ ವಾವ್, ಸೂಪರಾಗಿ ಮಾಡಿದ್ದಾರೆ, ಸಖತ್ತಾಗಿದೆ ನೋಡಿ. ಇಲ್ಲಿಂದ ಈ ವ್ಯೂ ಮಾತ್ರ ಅಮೇಝಿಂಗ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಒಳಗಡೆ ಎಲ್ಲ ಲೇಸರ್ ಹಾಕ್ಬಿಟ್ಟು ಫ್ರೀ ಎಂಟ್ರೆನ್ಸ್, ಇಲ್ಲಿ ಎಂಟ್ರೆನ್ಸ್ ಫ್ರೀ ಇದೆ. ಇದೇನಾ ಟೆಂಪಲ್ಲು? ಏನು ಗೊತ್ತಾಗ್ತಲ್ಲ ರೀ, ಮೇನ್ ದೇವಸ್ಥಾನ ಗೊತ್ತಾಗ್ತಲ್ಲ ಇಷ್ಟೇ. ಬಟ್ ಇದು ಲೈಟ್ ಶೋ ಮಾತ್ರ ತುಂಬ ಚೆನ್ನಾಗಿದೆ, ಸೂಪರಾಗಿ ಮಾಡ್ತಾರೆ. ಲೇಸರ್ ಎಲ್ಲ ಬಿಟ್ಬಿಟ್ಟು ಕಲರ್ ಲೈಟ್ ಹಾಕ್ಬಿಟ್ಟು ಲೈಟ್ ಶೋ ತುಂಬ ಚೆನ್ನಾಗಿದೆ. ಬನ್ನಿ ಅವ್ರದ್ದು ಡ್ಯಾನ್ಸೇ ನೋಡೋಣ. ನಾನಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಮುಗಿದೋಗ್ಬಿಡುತ್ತೆ. ಎಲ್ಲ ಗುಂಪು ಜನ ಕಟ್ಟಿದ್ರು ನೋಡಿ, ಕಾಣ್ತಾ ಇಲ್ಲ ಪಾಪ, ಅದಕ್ಕೆ ಮೇಲೆ ಎತ್ಬಿಡ್ತಾರೆ ಅವ್ರನ್ನ. ಇಲ್ಲಿಂದ ನಾನು ಒಳ್ಳೆ ಹೈಟ್ ಇದೆ ನನಗೆ, ಇಲ್ಲಿಂದ ನಿಮಗೆ ಕೈ ಮೇಲೆ ತೋರಿಸ್ತೇನೆ ನೋಡಿ ಡ್ಯಾನ್ಸ್ನ ನೋಡಿ. ಹೌದು, ಸಕ್ಕತ್ತಾಗಿದೆ ಅವಳು ನೋಡೋಕ್ಕೆ. ಸ್ವಲ್ಪ ಝೂಮ್ ಮಾಡಲ ನೋಡಿ, ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ನೋಡಿ. ಹುಡುಗಿ ಡ್ಯಾನ್ಸ್, ಇದು ಡ್ಯಾನ್ಸ್ ನೋಡಿದರೆ
ಹೇಳುವುದೇ ನಿಮಗೀಗ ದೂರದಲ್ಲಿ ಯಾರು ಅಂತಿದ್ದಿಲ್ಲ, ಆ ಥರ ಇದೆ ಇದು ಡ್ಯಾನ್ಸ್. ಆ ಕಡೆ ಕ್ಲಬ್ಸ್ ನೋಡಿ ಒಮ್ಮೆ ಝೂಮ್ ಅಲ್ಲ ನೋಡಿ, ಈ ಥರ ಸೇಮ್ ಅದೇ ಅದು ಗೀತಾ ಮೂವಿ ಪಿಕ್ಚರ್ ಇದೆಯಲ್ಲ, ಅದೇ ಡ್ಯಾನ್ಸೇ ನನಗೆ ಜ್ಞಾಪಕ ಬರ್ತಾ ಇದೆ. ಅಲ್ಲಿ ಬ್ರಿಡ್ಜ್ ಬೇರೆ ಇದೆ. ಈ ವ್ಯೂಲಿ ಚೆನ್ನಾಗಿ ಕಾಣ್ತದೆ, ಡ್ಯಾನ್ಸ್ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೂಪರ್ ಆಗಿದೆ ವ್ಯೂ ಇಲ್ಲಿ. ಮೇಲೆ ಲೇಸರ್ ಶೋ ಎಲ್ಲ ಇದೆ. ಲೇಸರ್ ಶೋ ಇಲ್ಲ, ಲೇಸರ್ ಲೈಟ್ ಬಿಟ್ಟಿದ್ದಾರೆ. ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಆರ್ಕಿಟೆಕ್ಚರಲ್ಲಿ ಅದೇ ಥರ ನೋಡಿ ಈ ಥರ ಎಲ್ಲ ಮಾಡಿದ್ದಾರೆ. ಈ ಟೆಂಪಲ್ ಒಳಗಡೆ, ಈ ದೇವಸ್ಥಾನ ಕಾಂಪ್ಲೆಕ್ಸ್ ಒಳಗಡೆ ಇದೆ. ನಾನು ಕಾಮಿಡಿ ಏನಪ್ಪ ಅಂದರೆ, ಅಲ್ಲಿ ಒಂದು ಬೋರ್ಡ್ ತೋರಿಸ್ತೀನಿ, ಸ್ವಲ್ಪ ಕತ್ಲ ಇದೆ, ಅದು ಸ್ವಲ್ಪ ಡಾರ್ಕ್ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ. ಬಿಯರ್ ಕಾಫಿ ಟೀ ಅಂತೆ, 133 ಅದರ ಹೆಸರು, ಬಿಯರ್ ಕಾಫಿ ಟೀ ಅಂತೆ. ನಾನು ಇದು ಸ್ಟ್ಯಾಚ್ಯೂನ ರಿಯಲ್ ಮನುಷ್ಯನಿಗೆ ಗೊತ್ತೇ ಆಗಲ್ಲ ನನಗೆ. ಕಾಮಿಡಿ ನೋಡಿ, ಎಷ್ಟೊಂದು ಸೊವಿನಿಯರ್ಸ್ ಎಲ್ಲ ಚೆನ್ನಾಗಿ. ಒಂದು ಇದು ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ ಆಯ್ತು ನೋಡಿ. ಇದು ಮುಕ್ಕೋಡ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮುಕ್ಕೋಡ. ಬಟ್ ರೇಟ್ ನೋಡ್ರಿ ಹಂಗೆ ಹೇಳ್ತಾರೆ, ಕೇಳಿದರೆ ಸಿಗುತ್ತಮ್ಮ ಮಾಯ. ಹಾಂ ಗೆಸ್ ಮಾಡಿದ್ದೆ 150 ಅಂತ. 150 ಚೈನೀಸ್ ವೇನ್ ನೋಡಿ. ಎಲ್ಲ ಮುಕ್ಕೋಡ ಎಲ್ಲ ಇದೆ, ಎಲ್ಲ ಹಳೆ ಕಾಲದ್ದೆಲ್ಲ ಸೊವಿನಿಯರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇಬ್ಬರು ಏನು ಈ ಥರ ಡೀಪಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಬೆಂಗಳೂರಮ್ಮ, ಕೋಲಾರಮ್ಮ, ಬಳ್ಳಾರಿ ದುರ್ಗಮ್ಮ ಅಂತ ಅದೇ ಥರ ಶಾಂಘಾಯ್ ಅಮ್ಮ ದೇವಸ್ಥಾನ ತೋರ್ಸಕ್ಕೆ ನಾನಂತ ಇಲ್ಲಿ ಬಂದರೆ ಯಾವ ಅಮ್ಮನೂ ಇಲ್ಲ ಇಲ್ಲಿ. ಶಾಂಘಾಯ್ ಅಮ್ಮನೂ ಇಲ್ಲ, ಚೈನಾ ಅಮ್ಮನೂ ಇಲ್ಲ ನೋಡಿ. ಬರೀ ಈ ಥರ ದೇವಸ್ಥಾನದಲ್ಲಿ ಫುಲ್ ಶಾಪಿಂಗ್ ಕಾಂಪ್ಲೆಕ್ಸು, ರೆಸ್ಟೋರೆಂಟು ಅದೇ ಇದೆ ಇಲ್ಲಿ. ಏನಪ್ಪ ಸಿಟಿ ಆಫ್ ಟೆಂಪಲ್ ಅಂತ ಹೇಳ್ತಾರೆ, ಅದೇ ಗೊತ್ತಾಗ್ತಾ ಇಲ್ಲ. ಇದು ನೋಡಿ, ಫಾರ್ ಎಕ್ಸಾಂಪಲ್ ಇದು ಸಿಟಿ ಟೆಂಪಲ್ ಅಂದರೆ ಯಾವ ಥರ ಹೇಳ್ಬೋದು ಅಂದರೆ ಗೋಕರ್ಣ ಅಂತ ಹೇಳ್ಬೋದು. ಅಥವಾ ಇದು ಟೆಂಪಲ್ ಸಿಟಿ ಅಂತ ಹೇಳ್ತಾರೆ ಗೋಕರ್ಣ. ಬಟ್ ಅಲ್ಲಿ ನಿಮಗೆ ಈ ಥರ ಬಾರ್ ಗೀರ್ ಏನೂ ಕಾಣಲ್ಲ, ಅಲ್ಲೆಲ್ಲ ಒಂಥರ ಪವಿತ್ರ ಇದು ಸ್ಥಾನ ಅದು. ನಾನಂತೂ ನೋಡಿದೆ, ನಾನು ಹೋಗಿದ್ದೆ ಗೋಕರ್ಣ ಹೋಗಿದ್ದೆ, ನೋಡಿದ್ದೆ ನಾನು. ಎಲ್ಲ ಇಲ್ಲಿ ಒಟ್ಟೆ ಬಾರ್ ಗೀರ್ ಆ ಥರ ಏನೂ ಇಲ್ಲ. ಇಲ್ಲಿ ನೋಡಿದರೆ ಇದು ದೇವಸ್ಥಾನ ಟೆಂಪಲ್ ಅಂತ ಹೇಳ್ತಾರೆ, ಇದು ಏನಿದು ಟೆಂಪಲ್ ಸಿಟಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನೋಡ್ರಿ ಎದುರುಗಡೆ ನೋಡ್ರಿ ಗೋಡಿವಾ ಐಸ್ ಕ್ರೀಮ್ ಇದೆ ಅಲ್ಲಿ. ಆಮೇಲೆ ಇಲ್ಲಿ ನೋಡಿದ್ರೆ ಯಾವುದೋ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಬಂಗಾರ ಅಂಗಡಿ, ಟೀ ಕಾಫಿ ಬಿಯರ್ ಅಂತ ಬಾರ್ ಅಂತೆಲ್ಲ ಹಾಕಿದ್ದಾರೆ. ಅದೇ ಅರ್ಥ ಆಗ್ತಾ ಇಲ್ಲ. ಬನ್ನಿ ಯಾವುದೋ ಒಂದು ಕಾಂಪ್ಲೆಕ್ಸಲ್ಲಿ ಹೋಗಿ ಒಳಗಡೆ ನೋಡ್ಕೊಂಬರೋಣ ಯಾವ ಥರ ಇರುತ್ತೆ ಅನ್ನೋದು. ಬನ್ನಿ, ಇದೊಂದು ಸಿಟಿ ಕಾಂಪ್ಲೆಕ್ಸ್ ಒಳಗಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಳಗಡೆ ಬಂದ ತಕ್ಷಣ ಈ ಥರ ಲಾಫಿಂಗ್ ಬುದ್ಧ ಇದೆ. ಓಕೆ, ದಿಸ್ ಇಸ್ ಗುಡ್. ಇಲ್ಲಿ ಈ ಥರ ಬ್ಯಾಗು, ಈ ಥರ ಎಲ್ಲ ಅಂಗಡಿಗಳಿದೆ. ಮೇಲೆ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಆರ್ಕಿಟೆಕ್ಚರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅದು ಮೆಚ್ಚಬೇಕು. ಒಳ್ಳೆ ಆರ್ಕಿಟೆಕ್ಚರು ಮತ್ತು ಒಳ್ಳೆ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ. ಸೊ ಇಲ್ಲಿ ಯಾವುದೋ ಒಂದು ಒಳ್ಳೆ ಬುದ್ಧ ಸ್ಟ್ಯಾಚ್ಯೂ ಇದೆ ಅಷ್ಟೇ ಸರ್. ಪಾಪ ನನಗೆ ಏನು ಇಂಟ್ರೆಸ್ಟಿಂಗ್ ಗೊತ್ತಾ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ. ಇದು ಬುದ್ಧ ಮತ್ತು ಚೆನ್ನಾಗಿದೆ ಸ್ಟ್ಯಾಚ್ಯೂ. ಮೇಲ್ಗಡೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ವಾವ್, ನಾನು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಬಂದಿದ್ದೀನಲ್ಲ, ಇಲ್ಲಿ ಪಕ್ಕದಲ್ಲಿ ಬಂದರೆ ಒಂದು ಒಳ್ಳೆ ದೇವಸ್ಥಾನ ಥರ ಕಾಣ್ತು. ಸಖತ್ತಾಗಿದೆ ದೇವಿ ಸ್ಟ್ಯಾಚ್ಯೂ ಮಾತ್ರ ನೋಡಿ, ತುಂಬ ಚೆನ್ನಾಗಿದೆ. ಒಳಗಡೆ ಯಾರೂ ಇಲ್ಲ, ಸುಮ್ಮನೆ ಒಳಗಡೆ ನೋಡ್ಕೊಂಡು ಬನ್ನಿ. ನೋಡಿ, ಇದೇ ಇರಬೇಕು ಮೋಸ್ಟ್ಲಿ ಶಾಂಘಾಯ್ ಅಮ್ಮ ದೇವಿ. ಎಷ್ಟು ಚೆನ್ನಾಗಿದೆ ಇದು, ಸೂಪರಾಗಿದೆ. ಒಳಗಡೆ ಒಂಥರ ಗಂಧ ಸ್ಮೆಲ್ ಬರ್ತಾಯಿದೆ ನನಗೆ. ಇದು ಗಂಧದ ಅಗರಬತ್ತಿ ಹಚ್ಚಿದ್ರೆ ಯಾವ ಥರ ಸ್ಮೆಲ್ ಬರ್ತಲ್ಲ, ಅದೇ ಥರ ಸ್ಮೆಲ್ ಇದೆ. ಎಷ್ಟು ಚೆನ್ನಾಗಿದೆ ರೀ ದೇವಿ. ನಿಮಿಷ ಕೈ ಮುಗಿದು ಬಿಟ್ಕೊಂಡು ಹೋಗ್ಬಿಡೋಣ. ದೇವಸ್ಥಾನ ಅಲ್ಲ, ಅದು ಅಂಗಡಿ. ಈ ಥರ ಎಲ್ಲ ಮಾರ್ತಾರೆ ನೋಡಿ. ಒಂದೊಂದಕ್ಕೆ ಎಷ್ಟು ರೇಟ್ ಇದೆ. 1,80,000 ಇದಕ್ಕೆ. ಓ ಮೈ ಗಾಡ್. ಚೈನೀಸ್ ವೇನ್ ಅಂದರೆ ಹತ್ತತ್ರ 2 ಕೋಟಿ ಅದಕ್ಕೆ, ಈ ಮರಗೆ. ಸಖತ್ ಕಾಸ್ಟ್ಲಿ ಇದೆ ಇಲ್ಲಿ. ಇದಕ್ಕೆ ನೋಡಿ ಮೂರ್ತಿ ಎಷ್ಟು ಚೆನ್ನಾಗಿದೆ. ಇದು
ಇದಕ್ಕೆ ಬಂದುಬಿಟ್ಟು 1,38,000 ಚೈನೀಸ್ ಯುವಾನ್. ಬಾಬಾ ಇದಕ್ಕೆ ಕೇಳಬೇಡ ಬಿಡಿ, ಇದು ನೋಡ್ರಿ ಗೊತ್ತಾಗ್ಬಿಡುತ್ತೆ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ. ನೋಡಿ ನೀವಾಗಿ ನೋಡಿ, 9,68,000 ಚೈನೀಸ್ ಯುವಾನು. ಬಾಬಾ 10 ಕೋಟಿ ಇದಕ್ಕೆ. ನೋಡಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಬೇಡ ಬಿಡಿ, ಇರೋದೇ ಬೇಡ ರೇಟ್. ಇಲ್ಲಿ ಏನೋ ಡ್ಯಾನ್ಸ್ ಪ್ರೋಗ್ರಾಮ್ ಆಗುತ್ತೆ ಅಂತೆ, ಅದಕ್ಕೆ ಎಲ್ಲ ಸೆಟಪ್ ಆಗ್ತಾರೆ. ಎಲ್ಲ ಸ್ಪೀಕರು ಆಮೇಲೆ ಲೇಸರ್ ಲೈಟು ಎಲ್ಲ ಸೆಟಪ್ ಮಾಡ್ತಾಯಿದ್ದಾರೆ. ನಾನು ಒಳ್ಳೆ ಜಾಗದಲ್ಲಿ ಬಂದು ಕೂತ್ಕೊಂಡೆ. ನೋಡಿ ಇಲ್ಲೊಬ್ಬರು ಸೆಕ್ಯೂರಿಟಿ ಎಲ್ಲ ಬಂದು ಸೆಕ್ಯೂರಿಟಿ ಎಲ್ಲ ಇದ್ದಾರೆ. ಅಲ್ಲಿ ರೆಡ್ ಕಲರ್ ಎಲ್ಲ ಇಟ್ಕೊಂಡು ಬಂದರು ಸೆಕ್ಯೂರಿಟಿ ಅವರು. ಸೊ ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಅದೇ ಸೇಮ್ ಹುಡುಗಿನೇ ಬಂದು, ಅದು ಗೀತಾ ಪಿಕ್ಚರ್ ಸಾಂಗ್ ಇದೆಲ್ಲ, ಅದೇ ಹುಡುಗಿನೇ ಇಲ್ಲಿ ಬಂದು ಡ್ಯಾನ್ಸ್ ಮಾಡೋರಂತೆ. ಅಲ್ಲಿಂದ ಹಿಂದ್ಗಡೆ ಇದ್ದಾರೆ ನೋಡಿ. ಡ್ಯಾನ್ಸ್ ಸ್ಟಾರ್ಟ್ ಆಯ್ತು. ಈಗ ಕರೆಕ್ಟು ಸ್ಪಾಟಲ್ಲಿ ಕೂತ್ಕೊಂಡಿದ್ದೀನಿ. 7 ಗಂಟೆ ಆಯಿತು ಟೈಮು. ನಾನು 10 ಗಂಟೆ ಹೊಡಿತಾಯಿದ್ದೆ ಈಗ. ನೋಡಿ ಇಲ್ಲೇನೋ ಬಿಟ್ಟರು ಇಲ್ಲಿ. ವಾವ್ ನೋಡಿ. ಅರೆ ಅದು ಗೀತಾ ಪಿಕ್ಚರ್ದು ಕೇಳು ನಿಮಗೀಗ ದೂರದಲ್ಲಿ ಯಾರು ಬಂದು ನೋಡಿ ಗೀತಾ ಪಿಕ್ಚರ್. ನಾವೆಲ್ಲ ಬ್ಯಾಕ್ ಹೋದ್ರೆ ಗೋಲ್ ಸಿಗುತ್ತೆ, ನಮಗೆ ಫ್ರಂಟ್ ಫೋ ಸಿಗಲ್ಲ. ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಡ್ಯಾನ್ಸ್ ಮುಗಿತು ಇಷ್ಟೇ. ಓಕೆ ಸರ್, ಇಷ್ಟೇ ಸರ್. ಫುಲ್ಲು ಸುಸ್ತಾಗಿಬಿಟ್ಟಿದೆ ನಾನು ಇವತ್ತು. ಬೆಳಿಗ್ಗೆಯಿಂದ ನಿಂತ್ಕೊಂಡು ಹಾಗಾಗ್ಬಿಟ್ಟು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಎನಿ ಡೌಟ್ಸ್, ಎನಿ ಕ್ವಶನ್ ಇದ್ದರೆ ಕೇಳಿ, ನಾನೇ ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಜೈ ಕರ್ನಾಟಕ, ಜೈ ಹಿಂದ್.